ಎಸ್ ವೆಲ್ಕಮ್ ಟು ಜಿ ಎಸ್ ಕ್ರಿಯೇಟಿವಿಟಿ ಚಾನಲ್. ನಾನು ಇವತ್ತು ನಿಮಗೆ ಇನ್ಶೂಟಲ್ಲಿ ಹೇಗೆ ರೈನ್ ಡ್ರಾಪ್ ಎಫೆಕ್ಟ್ ಹಾಕೋದು ಅಂತ ಹೇಳ್ಕೊಡ್ತೀನಿ. ನಿಮಗೆ ಕ್ಯಾಪ್ ಕಟ್ ಆಗಿರ್ಬೋದು, ವಿ ಎನ್ ಆಗಿರ್ಬೋದು, ಈ ರೀತಿ ಯಾವ್ಯಾವುದು ಪ್ರೋ ಆ್ಯಪಲ್ಲೇ ಮಾಡಬೇಕಂತ ಏನಿಲ್ಲ. ಸಿಂಪಲ್ಲು ನಮ್ಮ ಇನ್ಶೂಟ್ ಇದ್ರೆ ಸಾಕು, ನಿಮಗೆ ರೈನ್ ಡ್ರಾಪ್ ಎಫೆಕ್ಟು ನೀವು ಈಸಿಯಾಗಿ ಆ್ಯಡ್ ಮಾಡ್ಬೋದು. ವಿಡಿಯೋ ಅಂತ ಆ್ಯಡ್ ಕೊಡಿ, ಆ್ಯಡ್ ಕೊಟ್ಬಿಟ್ಟು ಇಲ್ಲಿ ನೀವು ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಫಸ್ಟ್ ಬ್ಲ್ಯಾಂಕ್ ತಗೊಳ್ಳಿ. ಬ್ಲ್ಯಾಂಕ್ ತಗೊಂಡು ಆದಮೇಲೆ ಇದು ಎಷ್ಟು ಬೇಕೋ ನಿಮಗೆ ಡ್ಯೂರೇಷನ್ ಅಷ್ಟು ಟೈಮಿಂಗ್ಸ್ ಇಡಿ. ನಾನು ಫಾರ್ ಎಕ್ಸಾಂಪಲ್ 15 ಸೆಕೆಂಡ್ಸ್ ಇರ್ತೀನಿ ನಿಮಗೆ ಸ್ಯಾಂಪಲ್ಸ್ ತೋರಿಸೋಕ್ಕೆ. ನೆಕ್ಸ್ಟು ಕ್ಯಾನ್ವಾಸಿಗೆ ಬಂದರೆ ನೋಡಿ, ನೀವು 9:16 ತಗೊಂಡ್ರೆ ನೀವು ಅಂದರೆ ಈ ನೇಚರ್ ವೀಡಿಯೋಗಳಿಗೆ ರೈನ್ ಡ್ರಾಪ್ ಎಫೆಕ್ಟ್ ಹಾಕೋದಾದರೆ ಬೇಕಾಗುತ್ತೆ. ಅಂದರೆ ಫಾರೆಸ್ಟ್ ಇರ್ಬೋದು, ಅಂದರೆ ವೈಡಾಗಿ ನೀವು ತೆಗೆದಿರಬೇಕು ವೀಡಿಯೋನ. ಅಥವಾ ಈಗ ನಾವು ಈ ಕಾರಲ್ಲಿ ಹೋಗೋ ರೀತಿ ಮತ್ತು ಈ ಬೈಕಲ್ಲಿ, ಬಸ್ಸು, ಈ ರೀತಿ ಎಲ್ಲರೂ ನೀವು ವೀಡಿಯೋ ಮಾಡ್ಕೊಂಡಿದ್ರೆ ಅದಕ್ಕೆ 16:9 ಬೆಸ್ಟ್ ಅನಿಸುತ್ತೆ. ನಿಮಗೆ ಯಾವತ್ತು ಸೆಲೆಕ್ಟ್ ಆಗುತ್ತೋ ಅದನ್ನ ಯೂಸ್ ಮಾಡ್ಕೊಳ್ಳಿ. ನಾನೀಗ ನಿಮಗೆ 9:16 ಹೇಗೆ ಆ್ಯಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಜಸ್ಟ್ ನೀವು 9:16 ಕ್ಯಾನ್ವಾಸ್ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ PIP ಅಂತ ಕಾಣಿಸುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲೊಂದು ಈ ವಿಡಿಯೋನ ನೋಡಿ, ಈ ವಿಡಿಯೋ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಟೈಮ್ಸ್ ಅಷ್ಟಕ್ಕೆ ಹೇಳಿ 15 ಸೆಕೆಂಡ್ಸಿಗೆ. ಇದು 7.7 ಸೆಕೆಂಡ್ಸ್ ಇದೆ. ನಾನು ಅಡ್ಡಿಲ್ಲ, ಇಷ್ಟಕ್ಕೆ ತೋರಿಸ್ಕೊಡ್ತೀನಿ ನೋಡಿ. ನೆಕ್ಸ್ಟ್ ನೀವು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಪ್ಲಸ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ವೆದರ್ ಅಂತ ಇದೆ. ಜಸ್ಟ್ ಈ ವೆದರ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನಿಮಗೆಲ್ಲ ಸಿಗುತ್ತೆ. ಇಲ್ಲಿ ನೋಡಿ, ರೈನ್, ಡ್ರಿಪ್, ಫ್ಲ್ಯಾಶ್ ಡ್ರಿಪ್, ಸ್ನೋ, ರಿಪ್ಪಲ್. ನಾನು ಫಾರ್ ಎಕ್ಸಾಂಪಲ್ ತೋರಿಸಿ ನೋಡಿ. ಇದು ರೈನ್ ಅಂದರೆ ಈಗ ನಿಮಗೆ ತೋರ್ಸೋಕ್ಕೆ ಬರಲ್ಲ. ನೀವು ಇಲ್ಲಿ ರೈಟ್ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ನೋಡಿ ಆಬ್ಜೆಕ್ಟ್ ಅಂತ ಇದೆ. ಆಬ್ಜೆಕ್ಟಿಗೆ ಬಂದು PIP ಮೇಲೆ ಕ್ಲಿಕ್ ಮಾಡಬೇಕು, ಆವಾಗ ನಿಮಗೆ ಎಫೆಕ್ಟು ಶೋ ಆಗುತ್ತೆ. ಸೊ ಈಗ ಮತ್ತೆ ಎಡಿಟ್ ಅಂತ ಕೊಡಿ. ನೋಡಿ ಈಗ ತೋರಿಸ್ತೀನಿ ನೋಡಿ, ಇದು ವ್ಯಾಲ್ಯೂ ಇರ್ಬೋದು. ನೆಕ್ಸ್ಟ್ ಇದು ಡ್ರಿಪ್, ನಿಮಗೆ ಬೇಕಾಗಿರೋ ಅಷ್ಟು ವ್ಯಾಲ್ಯೂವಲ್ಲಿ ಇರ್ಬೋದು. ನೆಕ್ಸ್ಟ್ ಇದು ಫ್ಲ್ಯಾಶ್ ಡ್ರಿಪ್ ಅಂದರೆ ಈ ಸಿಡ್ಲು ಹೊಡೆದಾಗ ಹೇಗಾಗುತ್ತೋ ಆ ರೀತಿ ಬರುತ್ತೆ. ನೆಕ್ಸ್ಟ್ ಇದು ಸ್ನೋ ಎಫೆಕ್ಟ್ ಕೂಡ ಇದೆ. ನೆಕ್ಸ್ಟ್ ಲೈಟ್ ಅಷ್ಟೇ ಬರುತ್ತೆ, ಇದರಲ್ಲಿ ಮಳೆ ಏನು ಎಫೆಕ್ಟ್ ಇರೋಲ್ಲ. ನೆಕ್ಸ್ಟ್ ಸನ್ಲೈಟ್ ಕೂಡ ನೀವು ಆ ಕಡೆ ಈ ಕಡೆ ಡ್ರಾಗ್ ಮಾಡ್ಬೋದು ಇದನ್ನು. ನೆಕ್ಸ್ಟ್ ನಾನು ಜಸ್ಟ್ ಈಗ ರೈನ್ ಎಫೆಕ್ಟ್ ಹಾಕ್ತೀನಿ ನೋಡಿ, ವ್ಯಾಲ್ಯೂ ಇತ್ತು. ಜಸ್ಟ್ ಇಷ್ಟು ಈಸಿಯಾಗಿ ನಾವು ನಮ್ಮ ವಿಡಿಯೋ ಎಷ್ಟೊತ್ತಿದೆಯೋ ಅಷ್ಟು ನಾವು ಡ್ರ್ಯಾಗ್ ಮಾಡ್ಕೊಂಡ್ರೆ ಆಯಿತು. ಈಗ ನೋಡಿ ನಮ್ಮ ರೈನ್ ಡ್ರಾಪ್ ಎಫೆಕ್ಟ್ ಆಯಿತು. ನೆಕ್ಸ್ಟ್ ಸೇವ್ ಅಂತ ಕೊಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಅದೇ ನೀವು ಕಾರಲ್ಲಿ, ಬಸ್ಸಲ್ಲಿ ವೀಡಿಯೋ ಮಾಡ್ಕೊಂಡಿರೋದನ್ನ ನೀವು ಆ್ಯಡ್ ಮಾಡಬೇಕಂದ್ರೆ ಕ್ಯಾನ್ವಾಸ್ ಯಾವಾಗಲೂ 16:9 ತಗೋಬೇಕು. 16:9 ತಗೊಂಡಾದ್ಮೇಲೆ ನಿಮಗೆ ನಾನು ಈಗ ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಕಾರಲ್ಲಿ ಇಲ್ಲದೇ ಇದ್ದರೆ, ನೀವು ಯಾವುದೋ ವೀಡಿಯೋ ಕಾರಲ್ಲಿ ಇರೋ ರೀತಿ ಮಾಡಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ನೋಡಿ, ಈ ಇಮೇಜ್ನ ಆ್ಯಡ್ ಮಾಡ್ಕೊಳ್ಳಿ. ಇದನ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಕರೆಕ್ಟ್ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕಟೌಟ್ ಅಂತ ಬಂದುಬಿಟ್ಟು ಇದರಲ್ಲಿ ಕ್ಲಿಕ್ ಮಾಡಿ ಕ್ರೋಮಾ ಕೀಲಿ ಇದನ್ನ ಇಟ್ಟು ಸ್ಟ್ರೆಂತ್ ಅಂತ ಇದೆಯಲ್ಲ, ಜಸ್ಟ್ ಆ ಕಡೆ ಈ ಕಡೆ ಮೂವ್ ಮಾಡಿದರೆ ಸಾಕು. ಸ್ಟ್ರೆಂತ್ ಜಾಸ್ತಿ ಮಾಡಿ, ಸ್ಟ್ರೆಂತ್ ಜಾಸ್ತಿ ಅಂದರೆ ಶ್ಯಾಡೋನು ಜಾಸ್ತಿ ಮಾಡಿ. ಆಮೇಲೆ ನಿಮಗೆ ಮಿರರ್ ಶೋ ಆಗುತ್ತೆ. ನಿಮಗೆ ಮಿರರ್ ಬೇಡ ಅಂದರೆ ಜಸ್ಟ್ ಈ ಶ್ಯಾಡೋನ ಆಫ್ ಮಾಡಿ. ನಾನು ಮಿರರ್ ಇಟ್ಟಿದ್ದೀನಿ. ನೆಕ್ಸ್ಟು ಇದನ್ನ ಜಾಸ್ತಿ ಮಾಡ್ತೀನಿ. ನೆಕ್ಸ್ಟ್ ಮತ್ತೆ PIP ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವ ವೀಡಿಯೋ ಮಾಡಿದ್ದೀರೋ ಆ ವೀಡಿಯೋ ಹಾಕಬೇಕು, ಅದನ್ನ ಜಸ್ಟ್ ಇದ್ರ ಮೇಲೆ ಆ್ಯಡ್ ಮಾಡಿ. ಮತ್ತು ಅದೇ ವೀಡಿಯೋನೇ ತಗೋತೀನಿ ನೋಡಿ, ಸ್ಯಾಂಪಲ್ಲು ಡ್ರ್ಯಾಗ್ ಮಾಡಿದಾದಮೇಲೆ ನಿಮಗಿದು ವೀಡಿಯೋ ಬ್ಲರ್ ಆದರೂ ಪರವಾಗಿಲ್ಲ, ಯಾಕಂದರೆ ಅದು ಹೇಗಿದ್ರೂ ಕಾಣಲ್ಲ. ನೆಕ್ಸ್ಟು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ತನ್ನಿ ಅದನ್ನ. ಫಸ್ಟ್ ನೋಡಿ ಇದನ್ನ ಕ್ಲಿಕ್ ಮಾಡಿದ್ರೆ ನೋಡಿ ಇದು ಬಂತು. ನೆಕ್ಸ್ಟ್ ಇದಿದೆ ಆಯಿತಾ. ನೆಕ್ಸ್ಟು ಇದನ್ನ ಎಷ್ಟು 7.7 ಸೆಕೆಂಡ್ಸ್ ಇದೆ ಅಂದಿದ್ದಲ್ಲ, ಅಷ್ಟಕ್ಕೆ ಡ್ರ್ಯಾಗ್ ಮಾಡಿಟ್ಕೊಳ್ಳಿ. ನಿಮ್ಮ ವೀಡಿಯೋಸ್ ಎಷ್ಟು ಸೆಕೆಂಡ್ಸ್ ಇರುತ್ತೋ ಅಷ್ಟು ಸೆಕೆಂಡ್ಸಿಗೆ ಬರುತ್ತೆ ಅದು. ನೆಕ್ಸ್ಟ್ ರೈಟ್ ಮಾಡಿಕೊಟ್ಟಾದ್ಮೇಲೆ ಮತ್ತೆ ಎಫೆಕ್ಟ್ಸಿಗೆ ಬನ್ನಿ. ಎಫೆಕ್ಟ್ಸಿಗೆ ಬಂದಾದ್ಮೇಲೆ ಪ್ಲಸ್ ಎಫೆಕ್ಟ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಮತ್ತೆ ವೆದರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವೆದರ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಡ್ರಿಪ್ ಕೊಡೋಣ, ಯಾಕಂದರೆ ವೆಹಿಕಲ್ಸಲ್ಲಿ ಹೋಗೋದು ಡ್ರಿಪ್ ಸೆಲೆಕ್ಟ್ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ರೈಟ್ ಮಾಡಿಕೊಡ್ಕೊಂಡು ಸೇಮ್ ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಯಾಕಂದರೆ ಕಾರ್ ಗ್ಲಾಸ್ ಮೇಲೆ ನೀರು ಬೀಳೋ ಥರ ಬರಬೇಕು. ನೀವೆಲ್ಲರೂ ನಾವು ಕೊಟ್ಟಿರೋ ಇಮೇಜಿಗೆ ಕೊಟ್ಟರೆ ಅದು ಕಾರ್ ಕೂಡ ಈ ರೀತಿ ಡ್ರಾಪ್ಸಲ್ಲಿ ಇನ್ವಾಲ್ವ್ ಆಗುತ್ತೆ. ಸೊ ನೀವು ಇಲ್ಲಿ ಬಂದುಬಿಟ್ಟು ಮತ್ತು ವ್ಯಾಲ್ಯೂ ಮೇಲೆ ಕ್ಲಿಕ್ ಮಾಡಿಕೊಂಡು ಇದು ವ್ಯಾಲ್ಯೂ ಜಾಸ್ತಿ ಇದೆ ಕಮ್ಮಿ ಮಾಡ್ಕೊಳ್ಳಿ. ನೆಕ್ಸ್ಟ್ ರೈಟ್ ಕೊಡ್ಕೊಂಡು ಡ್ರ್ಯಾಗ್ ಮಾಡ್ಕೊಳ್ಳಿ. ಜಸ್ಟ್ ಇಷ್ಟೇ ನೋಡಿ, ಎಫೆಕ್ಟ್ ಆ್ಯಡ್ ಆಯಿತು. ಮತ್ತು ಸಾಂಗ್ಸ್ ಬೇಕಂದರೆ ನಾನು ಸಾಂಗ್ಸು ಟೆಕ್ಸ್ಟ್ ಎಲ್ಲ ಕೊಟ್ಟಿದ್ದೀನಿ. ಮತ್ತು PIP ಮೇಲೆ ಕ್ಲಿಕ್ ಮಾಡಿಕೊಂಡು ಪ್ಲಸ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ಸಾಂಗ್ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದರಲ್ಲಿ ಬ್ಲೆಂಡ್ ಆಪ್ಷನ್ ಇದೆ, ಇದರಲ್ಲಿ ಬಂದುಬಿಟ್ಟು ಸ್ಕ್ರೀನ್ ಕೊಡಿ. ಸ್ಕ್ರೀನ್ ಕೊಟ್ಟು ನಿಮಗೆ ಸಾಂಗ್ ಎಲ್ಲಿ ಬೇಕೋ ಅಲ್ಲಿ ಸೆಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಸೆಂಟ್ರಲ್ಲಿ ಸೆಟ್ ಮಾಡಿದ್ದೀನಿ. ಈಗ ನೋಡಿ, ಓಕೆ, ನಾನು ನಿಮಗೆ ಸೇವ್ ಮಾಡಿ ತೋರಿಸ್ತೀನಿ ಹೇಗಾಗಿದೆ ಅಂತ. ನೋಡಿ ಆ ವಿಡಿಯೋ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ.
ಈ ವ್ಯಾಲ್ಯೂ ನಿಮಗೆ ಬೇಕಾಗಿರೋಷ್ಟರಲ್ಲೇ ಅಡ್ಜಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ನಾವು ವೀಡಿಯೋ ಬ್ಲರ್ ಇದ್ದರೂ ಪರವಾಗಿಲ್ಲ, ಯಾಕಂದರೆ ಅದು ರೈನ್ ಡ್ರಾಪ್ ಎಫೆಕ್ಟಲ್ಲಿ ಏನೂ ಗೊತ್ತಾಗಲ್ಲ. ಸೊ ನಾವು ಈಸಿಯಾಗಿ ಈ ರೀತಿ ರೈನ್ ಡ್ರಾಪ್ ಎಫೆಕ್ಟ್ ಹಾಕ್ಕೋಬೋದು. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ.